ನಾನ್ ಭರತನಾಟ್ಯ ಮಾಡೋದನ್ನ ನಾನ್ ಯಾರಿಗೂ ಹೇಳಿಲ್ವಲ್ಲ. ನನ್ನ ಹತ್ರನೂ ಹೇಳಿಲ್ಲ. ಆದ್ರೂ ಮುಚ್ಚಿಡೋದಕ್ಕೆ ಅದೇನ್ ಸೀಕ್ರೆಟ್ ಅಲ್ವಲ್ಲ, ಅದಕ್ಕೆ ಅಮ್ಮ ನಿನ್ನ ಹೆಸರನ್ನು ಬರ್ದಿದ್ದಾರೆ. ಆದ್ಯಾ, ತಗೊಳಮ್ಮ. ನಮ್ಮಪ್ಪ ನನಗ್ ಕೊಟ್ಟಿರೋ ಗೆಜ್ಜೆಗಳನ್ನ ನಿಮ್ಮಮ್ಮನಿಗೆ ನಾನು ಕೊಟ್ರೆ ಸಂಧ್ಯಾ ನಿನಗ್ ಕೊಟ್ಲು. ಈ ಗೆಜ್ಜೆಗಳನ್ನ ಕಟ್ಕೊಂಡು ಅಮೆರಿಕದಲ್ಲಿ ನೃತ್ಯ ಪ್ರದರ್ಶನ ಮಾಡಿ ಶಬಾಷ್ ಅನ್ನಿಸ್ಕೊಂಡೆ. ಈಗ ಮತ್ತೆ ರಾಮನ್ ದೇವಸ್ಥಾನದಲ್ಲಿ ನೀನು ನೃತ್ಯ ಮಾಡುವಂತ ಸಂದರ್ಭ ಒದಗ್ ಬಂದಿದೆ ಆದ್ಯಾ. ನನ್ನ ಒಂದ್ ಮಾತನ್ನು ಕೇಳ್ದೆ, ಅದ್ ಹೇಗ್ ನನ್ನ ಹೆಸರನ್ನ ಕೊಟ್ರಿ? ಆದ್ಯಾ, ನಾನು ನಿನ್ನನ್ನು ಕೇಳಲಿಲ್ಲ, ಆದ್ರೆ ನಿಮ್ಮಮ್ಮ ನನ್ನನ್ನು ಕೇಳಿದ್ಲು. ನನ್ನ ಮಗಳು ರಾಮಪುರದಲ್ಲಿ ಅಮೆರಿಕದ ಹುಡುಗಿ ಹಾಗಿಲ್ಲ, ಅವಳು ಅಪ್ಪಟವಾದ ಕನ್ನಡದ ಹುಡುಗಿ ಹಾಗಿದ್ದಾಳೆ. ಅವಳು ಯಾವ ಲೋಕದಲ್ಲಿದ್ರೂ ಸರಿ, ಅವಳನ್ನ ಸಂತೋಷಪಡಿಸೋಕೆ ಈ ಗೆಜ್ಜೆ ಕಟ್ಕೋ ಅಂತ ಹೇಳಿದ್ಲು. ಮನೇಲೂ ಕೂಡ ಯಾರೂ ಅಭ್ಯಂತರನೇ ಮಾಡಲಿಲ್ಲ. ನೀನೇನು ಯೋಚನೆ ಮಾಡಬೇಡ ಆದ್ಯಾ. ನಮ್ಮಮ್ಮ ನನಗೆ ಈ ಗೆಜ್ಜೆನ ಮುಟ್ಟೋದಕ್ಕೂ ಬಿಡ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಿನಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ನೀನೇ ಅರ್ಥ ಮಾಡ್ಕೋ. ಅರೆ ಅರೆ ಅಯ್ಯೋ, ಈ ಹೊತ್ತಲ್ಲಿ ಚಿಲ್ಕ ಹಾಕಿದ್ರೆ ಇಬ್ರಿಗೂ ಬುದ್ಧಿ ಇಲ್ಲ ಅಂತಾರೆ. ಸರ್ಸ ಅಲ್ಲ ರೀ, ಕೋಪ. ಓ, ಯಾರ ಮೇಲೆ? ನಿಮ್ ಮೇಲೇನೆ. ಅದ್ ಯಾವಾಗ್ಲೂ ಇದ್ದಿದ್ದೆ. ಮೊದ್ಲೋಗ್ ಚಿಲ್ಕ ತೆಗಿ. ಒಂದ್ ನಿಮಿಷ, ನೀವು ನನ್ ಗೋಲ್ಡ್ ಕೇಳಲೇಬೇಕು. ಸರಿ ಹೇಳು. ಗಾಯನ ರಾಜಲಕ್ಷ್ಮಿ, ನೃತ್ಯ ಆದ್ಯ ಅಂತ ಜಾನ್ ಕಕ್ಕ ಬರಿತಾ ಇದ್ದ ಹಾಗೇನೆ ಏನು ಹೇಳ್ದೆ ಸ್ಮೈಲ್ ಕೊಟ್ಬಿಟ್ರಿ. ಮತ್ತೇನು ಅಳ್ಬೇಕಿತ್ತ? ನನ್ನ ಹೆಸರು ಕೂಡ ಬರೀರಿ ಅಂತ ಹೇಳೋದಕ್ಕೆ ನಿಮಗ್ ಬಾಯ್ ಬರ್ಲಿಲ್ವಾ? ನಿನಗೇನೆ ಬರುತ್ತೆ. ಯಾವತ್ತಾದ್ರೂ ಕೇಳಿದ್ದೀರಾ? ನಾನ್ ಚೂಡಿದಾರ್ ಹಾಕೊಂಡ್ರೆ ನಾನ್ ನವಿಲಿನ ಹಾಗೆ ನಾಟ್ಯ ಮಾಡ್ತೀನಿ ಅಂತ ನಿಮಗ್ ಗೊತ್ತಾ? ನನ್ನಲ್ಲಿರೋ ಟ್ಯಾಲೆಂಟು ನೋಡ್ಬೇಕಾ ಬೇಡ್ವಾ? ಹೇಗಮ್ಮ ನೋಡ್ಲಿ? ಮದ್ವೆ ಆದ್ಮೇಲೆ ಅಡ್ಗೆ ಮಾಡು ಅಂದ್ರೆ ವಾಂತಿ ಮಾಡ್ಕೊಂಡೆ. ಬಿಟ್ಟು ನಾವು ಹೊಟ್ಟೆಲ್ ಇಟ್ಕೊಂಡು ತವ್ರ ಮನೆಗೆ ಹೋದವಳು ನೀನು. ಅದಾದ್ಮೇಲೆ ನಿನ್ ಟ್ಯಾಲೆಂಟ್ ಎಲ್ಲಿ ತೋರ್ಸಿದ್ಯಾ? ನಿಲ್ಸಮ್ಮ ಸಾಕು. ಈ ಮನೆಯಿಂದ ಶ್ಲೋಕಗಳು ಮಾತ್ರ ಕೇಳಿಸ್ಬೇಕು, ಶೋಕಗೀತೆಗಳಲ್ಲ. ಹೋಗ್ಲಿ, ಭರತನಾಟ್ಯ ಮಾಡ್ಲಾ? PUC ಓದ್ಬೇಕಾದ್ರೆ ಗೆಜ್ಜೆ ಕಟ್ಟಿದ್ದೆ. ಯಾರ್ಗೆ? ನನಗೆ. ಆದ್ಯ ಹೆಸರು ಕೊಟ್ಟು ಜಾನ್ ಕಕ್ಕ ತಪ್ಪು ಮಾಡಿದ್ರು. ನನ್ನ ಹೆಸರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನೀವೇ ಬೇಜಾರ್ ಮಾಡ್ಕೋತೀರಾ ಅಂತ ಮೊದ್ಲೇ ಹೇಳ್ತಿದ್ದೀನಿ. ಈ ಕತೆ ಎಲ್ಲ ನಿಲ್ಸ್ಬಿಟ್ಟು ಫಸ್ಟ್ ಬಾಗಿಲು ತೆಗಿ.
ನನ್ನ ಹೆಸರು ಬರಿತೀನಿ ಅಂದ್ರೆ ಮಾತ್ರ. ನಿನಗೆ ಅಷ್ಟೊಂದು ಪ್ರತಿಭೆ ಇದೆ ಅಂತ ನಂಗೆ ಡೌಟು. ನೋಡ್ತೀರಾ ನೋಡ್ತೀರಾ? ಹಾ ಇವಾಗ ತೋರಿಸ್ಬೇಕು ಅಂತಾನೆ ಬಾಗ್ಲಾಕಿದ್ದ. ಹಾ ಸರಿ, ಡ್ಯಾನ್ಸೇ ಅಲ್ವಾ, 1 ನಿಮಿಷದಲ್ಲಿ ಮಾಡಿ ತೋರಿಸ್ಬೇಕು. ಈಗ ಆಡಿದ್ರಲ್ಲ ಅದು ಮಾತು ಅಂದ್ರೆ. ಈ ಬಿಲ್ಡಪ್ ಗೇನ್ ಕಡಿಮೆ ಇಲ್ಲ, ಫಸ್ಟ್ ಡ್ಯಾನ್ಸ್ ಮಾಡು. ತೋಮ್ 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 ತೀಮ್ 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 ತೋಮ್ ತೋಮ್ ತಕ ತೋಮ್ 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 ತೀಮ್ ತೀಮ್ ತೋಮ್ ತೋಮ್ ತಕ ತೀಮ್ ತೀಮ್. ಅಯ್ಯೋ, ಯಾಕೆ ನೋಡ್ತಾ ಇದ್ದೀರಾ? ಇದು ಕೂಚಿಪುಡಿ ಅಲ್ಲ ಕಣೆ, ಖಾರ ಪುಡಿ ತಿಂದ್ರೆ ಕೋತಿ ತರ ಮಾಡ್ತಿದ್ಯಾ. ನಿನ್ ಹೆಸರು ಕೊಟ್ರೆ ಜನಗಳೇ ಬಂದು ಡ್ಯಾನ್ಸ್ ಮಾಡ್ತಾರೆ. ನಮ್ಮಿಬ್ರು ಅವ್ರ ಕಾಲ್ ಕೆಳಗೆ ಹಾಕೊಂಡು ಜರ್ಗು. ಆದ್ಯ ಕೂಡ ಭರತನಾಟ್ಯನ ಚೆನ್ನಾಗಿ ಮಾಡ್ತಾಳೆ. ಯಾರಾಗಿದ್ರೂ ಸರಿ, ಒಳ್ಳೆ ಹೆಸರು ತಗೋತೀನಿ ಅಂತ ಮುಂದೆ ಹೆಜ್ಜೆ ಇಟ್ರೆ ಪ್ರೋತ್ಸಾಹಿಸೋದಕ್ಕೆ ಮುಂದೆ ನಿಲ್ತಾನೆ ನಿನ್ ದೊಡ್ಡ ಮಗ. ಸ್ವಾಮಿ, ನನ್ನ ತಂಗಿ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳಕ್ಕಾಗಲ್ವೇನೋ ಅಂತ ನೋವು ಪಡ್ತಾ ಇದ್ದ ಸಮಯದಲ್ಲಿ ಈ ಅವಕಾಶ ಒದಗಿ ಬಂದಿದೆ. ನಿನ್ನ ದೇವಸ್ಥಾನದಲ್ಲಿ ನಾಟ್ಯ ಮಾಡಿದ ಎಲ್ಲರ ಜೀವನನೂ ಕೂಡ ತುಂಬಾ ಚೆನ್ನಾಗಿದೆ. ಅದಕ್ಕೆ ಉದಾಹರಣೆ ನಾನೇ. ನನಗೆ ತುಂಬ ಕುಟುಂಬನ ಕೊಟ್ಟಿದೀಯಾ, ಎಲ್ಲರ ಪ್ರೀತಿನೂ ಕೂಡ ನನಗೆ ತುಂಬಾ ಕೊಟ್ಟಿದೀಯಾ. ಅಂಥವಳನ್ನ ನನ್ನ ತಂಗಿ ಸಂಧ್ಯಾ ಅವಳ ಹತ್ರ ನನ್ನ ಕರೆಸ್ಕೊಂಡು ಅವಳ ಮಗಳು ಆದ್ಯನ್ ನನ್ನ ಕೈಲಿ ಕೊಟ್ಟು ನಿನ್ನ ಪಾದ ಸೇರ್ಕೊಂಡ್ಲು. ಆದ್ಯನಲ್ಲಿ ಕರ್ಕೊಂಡು ಬಂದ್ಮೇಲೆ ಅವಳಿಗೆ ಇಲ್ಲಿ ಯಾರೂ ಇಷ್ಟ ಆಗ್ಲಿಲ್ಲ. ಅವಳನ್ನು ಯಾರೂ ಕೂಡ ಮೆಚ್ಕೊಳ್ಳಿಲ್ಲ. ಸಂಪ್ರದಾಯಕ್ಕೆ ವಿರೋಧವಾಗಿದ್ದಾಳೆ ಅಂತ ಎಲ್ಲರೂ ಬೇಜಾರು ಮಾಡ್ಕೊಂಡ್ರು. ಆದ್ರೆ ಅವಳು ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲರ ಹೃದಯದಲ್ಲೂ ಒಂದು ಒಳ್ಳೆ ಸ್ಥಾನನ ಪಡ್ಕೊಂಡಿದ್ದೇ ಆದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ ಅಂತ ಹೇಳಿದ್ಲು. ಆದ್ಯನ ಮನಸ್ಸು ಕರಗಿ ಅವಳು ನನ್ನ ಮಾತನ್ನ ಕೇಳಿ ಅವಳ ಕಾಲಿಗೆ ಅವಳು ಗೆಜ್ಜೆ ಕಟ್ಕೊಳ್ಳೋ ಹಾಗೆ ದಯಮಾಡಿ ಮಾಡು ಸ್ವಾಮಿ. ನಮ್ಮ ಯಜಮಾನರು ನನ್ನ ಜೊತೆ ಮಾತಾಡದೆ ಹೋದ್ರು ನಾನು ಅದನ್ನು ಮೌನವಾಗಿ ಸಹಿಸ್ಕೊಳ್ತೀನಿ. ಆದ್ಯನ ಒಳ್ಳೆ ಹುಡುಗಿ ಅಂತ ಅವ್ರ ಮನಸ್ಸಿನಲ್ಲಿ ನಾನು ನಿರೂಪಿಸ್ತೀನಿ ಸ್ವಾಮಿ. ಮತ್ತೆ ಇಂಥ ಅವಕಾಶ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಕಾಯುವಷ್ಟು ಸಮಯ ಕೂಡ ನನಗಿಲ್ಲ. ನನ್ನ ತಂಗಿ ಸಂಧ್ಯಾನೂ ಕೂಡ ತಾನು ಹುಟ್ಟಿದ ಊರಲ್ಲಿ ತನ್ನ ಮಗಳು ಆದ್ಯ ನೃತ್ಯ ಪ್ರದರ್ಶನ ಮಾಡ್ತಾಳೆ ಅಂತ ಎಷ್ಟು ಸಂತೋಷ ಪಟ್ಕೊಳ್ತಾಳೆ. ಈ ನನ್ನ ಬೇಡಿಕೆನ ಈಡೇರಿಸು ಸ್ವಾಮಿ. ಆದ್ಯನ ಮನಸ್ಸು ಕರಗಿ ಇದಕ್ಕೆ ಒಪ್ಕೊಡೋ ಹಾಗೆ ಮಾಡು ತಂದೆ. ನೋಡಿದ್ಯಾಮಮ್ಮ, ನಿನ್ನಕ್ಕ ನನ್ನ ಕೈಯಲ್ಲಿ ಈ ಗೆಜ್ಜೆನಿಟ್ಟು ನನಗ್ ಭರತನಾಟ್ಯ ಮಾಡು ಅಂತ ಆರ್ಡರ್ ಮಾಡಿ ಹೋದ್ರು. ನನ್ನ ಹೆತ್ತೋಳ್ ನೀನು. ಅವ್ರು ಹೇಗೆ ಹೀಗ್ ಮಾಡು ಹಾಗ್ ಮಾಡು ಅಂತ
ನನ್ನ ಒಂದ್ ಮಾತು ಕೇಳ್ದೇನೆ ಹೀಗ್ ಮಾಡ್ತಿದ್ದಾರೆ. ಏನಮ್ಮ ಮ್ಯಾಟ್ರು? ಓಹ್ ಚಿಕ್ಕತ್ತೆ ಎಷ್ಟ್ ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದಾರೆ ನೋಡು. ನಮ್ಮಮ್ಮ ಫೋಟೋ ನೋಡಿ ಯಾಕೋ ಹಾಗೆ ಹೇಳ್ತಿದ್ಯಾ? ಚಿಕ್ಕತ್ತೆ ಇರೋ ಹಾಗೆ ನೀನ್ ಮಾತಾಡೋವಾಗ ಇಲ್ಲ ಅಂತ ನಾನು ಹೇಗೆ ಅನ್ಕೊಳ್ಳಿ ಹೇಳು? ಸರಿ ಬಿಡು. ಜಾನಕಿ ಅತ್ತೆ ನೀನೊಬ್ಳು ಮೆಗಾ ಡ್ಯಾನ್ಸರ್ ಅಂತ ಎಲ್ರಿಗೂ ಪಬ್ಲಿಸಿಟಿ ಕೊಡ್ತಿದ್ದಾರೆ. ಅದಕ್ಕೆನಾ ಆ ಗೆಜ್ಜೆ ಕೂಡ ಕೊಟ್ಟಿದ್ದು? ನನ್ ಭರತನಾಟ್ಯ ಚೆನ್ನಾಗೇ ಮಾಡ್ತೀನಿ. ಎಲ್ಲಮ್ಮ ಅಮೆರಿಕಾದಲ್ಲ? ಎಲ್ಲೇ ಆದ್ರೂ ಸರಿ. ಹಾಗಾದ್ರೆ ದೇವಸ್ಥಾನದಲ್ಲಿ ಭರ್ಜರಿಯಾಗಿರುತ್ತೆ ಅಂತ ಆಯ್ತು. ಹಲೋ ಡ್ರಮ್ಮು, ನೀನ್ ಹೇಳಿದ್ರೆ ನಾನ್ ಮಾಡಲ್ಲ. ನನಗಿಷ್ಟ ಆದ್ರೇನೆ ಯಾವ ಕೆಲ್ಸನಾದ್ರೂ ಮಾಡೋದು. ನೀವ್ಯಾರು ನನಗಿಷ್ಟ ಇಲ್ದಿರೋವಾಗ ಭರತನಾಟ್ಯ ಅಲ್ಲ, ಚಿಕ್ಕ ಸ್ಟೆಪ್ ಕೂಡ ಹಾಕಲ್ಲ. ಇದೇನು ಇವಳು ಈ ತರ ರಿವರ್ಸ್ ಹೊಡೆದ್ಬಿಟ್ಲು? ನಾಟ್ಯ ಮಾಡ್ಲಿಲ್ಲ ಅಂದ್ರೆ ಜಾನಕಿ ಅತ್ತೆ ಅನ್ಕೊಂಡಿರೋದು ನಡೆಯಲ್ಲ. ಈ ಗೆಜ್ಜೆನ್ ತಗೊಂಡ್ ಹೋಗಿ ನಿಮ್ಮ ಅತ್ತೆ ಕೈಲ್ಕೊಡು. ಖಂಡಿತ ಕೊಡ್ತೀನಿ. ಆದ್ರೆ ನಿನಗೆ ಡ್ಯಾನ್ಸೇ ಬರಲ್ಲ ಅಂದ್ಮೇಲೆ ಇದನ್ನ ಇಟ್ಕೊಂಡು ಏನ್ ಮಾಡ್ತೀಯಾ? ಹಲೋ, ಬರುತ್ತೆ ಅಂದ್ರು ಬರಲ್ಲ ಅಂತ ಯಾಕೆ ಹೇಳ್ತೀಯಾ? ಬರ್ದಿರೋದಕ್ಕೆ ತಾನೆ ಇಷ್ಟ ಇಲ್ದಿರೋ ಕೆಲಸ ಮಾಡಲ್ಲ, ಇಷ್ಟ ಇಲ್ಲ ಅಂದ್ರೆ ಸ್ಟೆಪ್ ಹಾಕಲ್ಲ, ಕೈಕಾಲ್ ಆಡ್ಸಲ್ಲ ಅಂತ ಕವರ್ ಮಾಡ್ಕೋತಿದ್ಯಾ? ಬರ್ದೇ ಇರೋದನ್ನ ಬರಲ್ಲ ಅಂತ ಹೇಳಿದ್ರೆ ಜಾನಕಿ ಅತ್ತೆನು ಪ್ರಚಾರನ ನಿಲ್ಲಿಸ್ತಾರೆ. ಏಯ್ ಡ್ರಮ್ಮು, ಹೇಳೆ ಅಮೆರಿಕಾ. ನಾನ್ ಭರತನಾಟ್ಯನ ಚೆನ್ನಾಗ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರೋದಕ್ಕೆ ನಿಮ್ಮತ್ತೆ ಎಲ್ಲಾರ್ಗೂ ಹೇಳಿ ಈ ಗೆಜ್ಜೆನ ನನಗ್ ಕೊಟ್ಟಿದ್ದು. ಅದು ಅವ್ರ ಭ್ರಮೆ. ನೋಡ್ತ್ಯಾ? ಮಾಡ್ತೀಯಾ? ಮಾಡೋವಾಗ ಯಾರು ನಗ್ದೇ ಇರೋ ಹಾಗೆ ನೋಡ್ಕೊಳಮ್ಮ. ಚಿಕ್ಕತ್ತೆ, ನಿಮ್ಮ ಅಕ್ಕ ನಿಮಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಆದ್ಯಾಕ್ ತೊಂದರೆ ಕೊಡ್ತಾ ಈ ತರ ಮಾತಾಡ್ತಾ ಇದ್ದೀನಿ. ನೀವು ನನ್ನ ಕ್ಷಮಿಸ್ಬೇಕು, ಓಕೆನಾ? ಏನ್ರಿ ನೀವು ಕುಂಕುಮನೇ ಇಟ್ಕೊಂಡಿಲ್ವಲ್ಲ? ಏನ್ರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೇನೆ ಪ್ರೀತಿಸೋ ಬುದ್ಧಿ ಬರುತ್ತೆ ಅನ್ಸುತ್ತೆ. ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಕ್ ಬಂದೆ. ತಿಂಗಳು ಒಂದೇ ಸಲ ಅಲ್ವಾ ಹೇಳೋದು? ದಿನ ಹೇಳಿದ್ರೆ ನೀನ್ ಈ ಮನೇಲೇ ಇರಲ್ವಲ್ಲ. ಬಿಟ್ಟು ಹೋಗೋ ಅಂತ ಅದೃಷ್ಟ ಈ ಜನ್ಮದಲ್ಲಿ ನನಗೆಲ್ಲಿ ಬರುತ್ತೆ? ಸಾಕು, ಜಾಗ ಬಿಡ್ರಿ. ಅಮ್ಮ, ಅರೆ ಇದು ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಕೇಳಿದ್ರೆ ನನ್ ಗಂಡ ಕೊಡ್ಸಿದ್ದು ಅಂತಾನೆ ಹೇಳು. ಅದ್ಯಾಕೆ ತೆಗ್ದು ಒಳಗಡೆ ಇಟ್ಟೆ? ನೀವು ಕೊಡ್ಸಿದ್ರಿ ಅಂತ ಹೇಳ್ತಿದ್ದ ಹಾಗೆ ಎಲ್ರು ನಗ್ತಾರೆ, ಅದಕ್ಕೆ ಹಾಕೊಳ್ಳಿಲ್ಲ. ಹೋಗ್ಲಿ, ಹೇಳ್ಬೇಡ ಬಿಡು. ಹಾಕೋ ಪದ್ದು. ಬೇಡ, ಇದನ್ನ ನೋಡಿ ಖುಷಿ ಪಡೋರ್ಗಿಂತ ಪ್ರಶ್ನೆ ಮಾಡೋರೆ ತುಂಬಾ ಜಾಸ್ತಿ ಆಗೋಗ್ತಾರೆ. ಹಾಗಲ್ವೇ, ಶೋ ಮಾಡೋ ಚಾನ್ಸ್ ಬಂದಾಗ ತುಂಬಾ ಚೆನ್ನಾಗಿ ಕಾಣಿಸ್ಕೋಬೇಕು. ನೀನ್ ಹಾಕೋ ಹಾಕೋ.
ಸರಿ ನಿನ್ನಿಷ್ಟ. ಹ್ಮ್. ರಾಜಿ 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 ನೀನಿನ್ನೂ ತಯಾರಾಗ್ಲಿಲ್ವಾ? ಯಾವ ಸೀರೆ ಉಟ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಇದನ್ನ ಉಟ್ಕೋ, ಚೆನ್ನಾಗಿರುತ್ತೆ. ನೋಡೆ ಈ ಗುಲಾಬಿ ಸೀರೆ ಉಟ್ಕೋ. ಆಹಾ, ಆ ಸೀರೆ ಉಟ್ಕೋ. ಇದನ್ನ ಉಟ್ಕೊಳ್ಳೆ. ನಾನ್ ಹೇಳ ಹೇಳೋ. ಅಲ್ಲಿ ಆ ಸೀರೆ ರಾಜಲಕ್ಷ್ಮಿಗೆ ಸೂಪರ್ ಆಗಿರುತ್ತೆ, ಲಕ್ಷಣವಾಗಿ ಕಾಣಿಸ್ತಾಳೆ. ಮಾವ ಹೇಳಿರೋ ಚೆನ್ನಾಗಿದೆ ಅಮ್ಮ. ಹಾ ಸರಿ, ಬೇಗ ಉಟ್ಕೋ. ಅವಳಿಗೆ ಉಟ್ಕೊಳಕ್ ಬರಲ್ಲ ಅಲ್ವಾ? ನಿಮ್ಮಲ್ಲೇ ಯಾರೋ ಒಬ್ರು ಉಡಿಸಿ. ನಾವ್ ಉಡಿಸ್ತೀವಿ ಬಿಡಿ, ನೀವ್ ಹೋಗಿ ಪೂಜೆ ಸಾಮಾನ್ ರೆಡಿ ಮಾಡ್ಕೊಳ್ಳಿ. ಬಂದ್ರೆ ನಡಿಯೋ ಸೀನು. ನಡಿಮ್ಮ, ಬಾಕೋ. ಹೊರಡೋಣವಾ? ನಡೀರಿ. ಏನ್ರಿ? ಬಿಟ್ಟು ಆದ್ಯಕ್ಕನ್ ಕರಿಯೋ. ದೊಡಮ್ಮ ದೊಡಮ್ಮ, ಏನು? ಆದ್ಯಕ್ಕ ಎಲ್ಲೂ ಕಾಣಿಸ್ತಿಲ್ಲ ದೊಡಮ್ಮ. ಕಾಣಿಸ್ತಿಲ್ಲ ಅಂದ್ರೆ ಏನು? ಮನೆಯೆಲ್ಲ ಹುಡುಕದ್ಯಾ? ಹುಡುಕ್ತೆ ದೊಡಮ್ಮ, ಎಲ್ಲೂ ಕಾಣಿಸ್ತಿಲ್ಲ. ಲೇ, ಹಿತ್ಲಲ್ಲಿ ನೋಡ್ದ? ನೋಡ್ದೆ ಮಾವ, ಅಲ್ಲೂ ಇಲ್ಲ. ಭರತನಾಟ್ಯ ಮಾಡು ಅಂತ ಬಲವಂತ ಮಾಡಿದ್ದಕ್ಕೆ ಹೋದವಳು ಅಲ್ಲಿಂದ ಹಾಗೆ ಹೊರಟೋಗ್ತಾಳೇನೋ. ಹೆಸರು ಕೊಡೋದಲ್ಲ, ಈ ಮನೆಗಿರೋ ಹೆಸರನ್ನ ಹಾಳು ಮಾಡಬಾರ್ದು ಅಂತ ಹೇಳಿದ್ನಲ್ವೇನಮ್ಮ. ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ವಲ್ಲ ರಾಜು. ಅನುಮಾನ ಪಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಯಾಕೆ? ಅಲ್ಲಿಗೆ ಹೋದ್ಮೇಲೂ ಬರಲಿಲ್ಲ ಅಂದ್ರೆ ಬರ್ತಾಳೆ ಅಪ್ಪ. ಬರ್ಲಿಲ್ಲ ಅಂದ್ರೆ ನಿನ್ ಬಾಯಿಂದ ಹಾಡು ಬರಕ್ ಮುಂಚೆನೆ ನನಗ್ ತಲೆ ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ಮುಂದಿನ ತಿಂಗಳಷ್ಟೊತ್ತಿಗೆ ಈ ಕಲ್ಯಾಣಿನ ಪೂರ್ತಿ ಸ್ವಚ್ಛ ಮಾಡಿಸಿ ಅದರ ಏರ್ಪಾಡನ್ನ ನೀವೇ ಮಾಡಿ. ಆಗ್ಲಿ ಯಜಮಾನ್ರೆ. ಅದಕ್ಕೆ ಬೇಕಾಗಿರೋ ಹಣನ ನಾನು ಹೊಂದಿಸ್ತೀನಿ. ಸರಿ ಯಜಮಾನ್ರೆ. ಸೀನು, ಏನಾದ್ರೂ ಗೊತ್ತಾಯ್ತಪ್ಪ? ಇಲ್ಲ ಅತ್ತೆ, ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಫೋನ್ ಕೂಡ ಟ್ರೈ ಮಾಡಿದೆ, ನದಿ ಹತ್ರ ಕೂಡ ಹುಡುಕ್ದೆ,
ಎಲ್ಲೂ ಕಾಣಿಸ್ಲಿಲ್ಲ ಅತ್ತೆ. ಅಯ್ಯೋ ರಾಮಚಂದ್ರ, ರಾಜಲಕ್ಷ್ಮಿ ಹಾಡಿದ್ರೆ ಆದ್ಯ ನೃತ್ಯ ಮಾಡ್ತಾಳೆ ಅಂತ ಹೇಳ್ಬಿಟ್ಟಿದೀನಿ ಸೀನು. ಅದೇ ಅತ್ತೆ ಇವಾಗ ಬಂದಿರೋ ಸಮಸ್ಯೆ. ಸಪರೇಟ್ ಆಗಿ ಹೆಸರು ಕೊಟ್ಟಿದ್ರೆ ಚೆನ್ನಾಗಿರೋದು. ರಾಜಲಕ್ಷ್ಮಿ ಒಂದು ಹಾಡು ಹಾಡಿ ಸ್ಟೇಜ್ ಇಂದ ಹೋಗ್ತಿದ್ಲು. ಒಂದ್ ಕೆಲಸ ಮಾಡ್ತೀನಿ ಅತ್ತೆ, ಆದ್ಯಾಗೆ ಹೊಟ್ಟೆ ನೋವು ಅಂತ ನಾನೇ ಮಾವನ್ನ ಮ್ಯಾನೇಜ್ ಮಾಡ್ತೀನಿ. ಸೀನು, ನಿಮ್ ಮನೆಯಿಂದ ಒಂದು ಹುಡುಗಿ ಭರತನಾಟ್ಯ ಮಾಡ್ತಿದ್ದಾಳಂತ ಊರವರೆಲ್ಲ ನಿಮ್ ಬಗ್ಗೆನೇ ಮಾತಾಡ್ಕೋತಿದ್ದಾರೆ. ಒಂದು ಕಾಲದಲ್ಲಿ ಜಾನಕಿ ಅಮ್ಮವ್ರು ನಾಟ್ಯ ಮಾಡ್ತಿದ್ರೆ ಸುತ್ತಮುತ್ತ ಊರಿನವರೆಲ್ಲ ಬಂದು ನಿಮ್ ಬಗ್ಗೆನೇ ಹೆಮ್ಮೆಯಿಂದ ಮಾತಾಡ್ತಿದ್ರು. ಈಗಲೂ ಕೂಡ ಅದೇ ರೀತಿ ಮಾತಾಡ್ಕೋತಿದ್ದಾರೆ. ನಿಮ್ಮ ಹುಡುಗಿ ಹಾಡು, ಅಮೆರಿಕ ಹುಡುಗಿ ಭರತನಾಟ್ಯ ನೋಡಿ ಊರ್ನವರೆಲ್ಲ ಮೆಚ್ಕೊಳ್ಳೋಂಥ ಸಂದರ್ಭ ಬರೋ ಹಾಗಿದೆ. ಎಲ್ಲ ದೇವ್ರಿಚ್ಛೆ.